ಸಾಕ್ಷಿಯಾಗಿದೆ. ಈ ಶತಮಾನಗಳ ಸೇವೆ ಮತ್ತು ಭಕ್ತಿಯ ನೆನಪಿಗಾಗಿ ತಿರುಮಲದಲ್ಲಿ ನಡೆಯುವ ವಿಶಿಷ್ಟ ಶಿಷ್ಟಾಚಾರಗಳಲ್ಲಿ ಒಂದು ಏನಪ್ಪಾ ಅಂತಂದ್ರೆ ಅದೇ ಕರ್ನಾಟಕದ ಆರತಿ. ಇಲ್ಲಿ ಇನ್ನೊಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ಟಿಟಿಡಿ ಪದೇ ಪದೇ ಉಲ್ಲೇಖಿಸುತ್ತಿರುವ ಈ ಆಗಮಶಾಸ್ತ್ರ ಅಂದ್ರೆ ಏನು? ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಐ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಅನಿಲ್ ಗುರಣ್ಣನವರ್. ತಿರುಪತಿ ಈ ಹೆಸರು ಕೇಳಿದ್ರೆ ಸಾಕು, ಕೋಟಿ ಕೋಟಿ ಭಕ್ತರ ಮನಸ್ಸಲ್ಲಿ ಮೊದಲು ಕೇಳಿಸೋದೆ ಗೋವಿಂದ ಗೋವಿಂದ ಅನ್ನೋ ನಾಮಸ್ಮರಣೆ. ತಿರುಮಲದಲ್ಲಿ ನಡೆಯೋ ಪ್ರತಿಯೊಂದು ಸೇವೆಯು ಶತಮಾನಗಳ ಸಂಪ್ರದಾಯ ಮತ್ತು ಆಗಮಶಾಸ್ತ್ರದ ನಿಯಮಗಳ ಪ್ರಕಾರ ನಡೆಯುತ್ತೆ. ರಾಜರು ಬದಲಾದ್ರು, ಸರ್ಕಾರಗಳು ಬದಲಾದವು, ಆದ್ರೆ ತಿರುಮಲ ಸಂಪ್ರದಾಯ ಮಾತ್ರ ಬದಲಾಗಲಿಲ್ಲ. ಈಗ ಇದೇ ಸಂಪ್ರದಾಯದ ಒಂದು ಭಾಗವಾದ ಕರ್ನಾಟಕ ಆರತಿ ಅನ್ನೋದು ಕರ್ನಾಟಕ ಸರ್ಕಾರ ಮತ್ತು ತಿರುಮಲ ತಿರುಪತಿ ದೇವಸ್ಥಾನಂ ಅಂದ್ರೆ ಟಿಟಿಡಿ ನಡುವೆ ಚರ್ಚೆಗೆ ಕಾರಣವಾಗಿದೆ. ಈ ವಿವಾದವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲು ಇತಿಹಾಸದ ಪುಟಗಳನ್ನ ತಿರುಗಿ ನೋಡ್ಬೇಕು ನಾವು. ತಿರುಮಲ ಮತ್ತು ಕರ್ನಾಟಕದ ಸಂಬಂಧ ಇವತ್ತಿಂದಲ್ಲ, ಅದು ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೇ ಆರಂಭವಾಗಿರುವಂತದ್ದು. ಶ್ರೀಕೃಷ್ಣ ದೇವರಾಯರು ತಿರುಮಲ ಶ್ರೀನಿವಾಸನ ಪರಮ ಭಕ್ತರಾಗಿದ್ದರು. ಯುದ್ಧದಲ್ಲಿ ಜಯಗಳಿಸಿದಾಗ್ಲೂ ಅಥವಾ ಹೊಸ ಕಾರ್ಯ ಆರಂಭಿಸುವ ಮುನ್ನವಾಗ್ಲಿ ಅವರು ಮೊದಲು ತಿರುಮಲಕ್ಕೆ ಬಂದು ಶ್ರೀ ವೆಂಕಟೇಶ್ವರನ ದರ್ಶನ ಪಡಿತಿದ್ರು. ದೇವಾಲಯಕ್ಕೆ ಚಿನ್ನ, ವಜ್ರಾಭರಣಗಳು, ಭೂಮಿ ಹಾಗೂ ಅಪಾರ ಸಂಪತ್ತನ್ನ ದಾನವಾಗಿ ನೀಡಿದ್ರು. ಅವ್ರ ನಂತರ ಅಚ್ಯುತರಾಯರು ಸೇರಿದಂತೆ ವಿಜಯನಗರದ ಹಲವು ಅರಸರು ಇದೇ ಪರಂಪರೆಯನ್ನ ಮುಂದುವರಿಸಿಕೊಂಡು ಬಂದಿದ್ರು. ಈ ವಿಜಯನಗರ ಸಾಮ್ರಾಜ್ಯ ಪತನ ಬಳಿಕವೂ ಕೂಡ ತಿರುಮಲ ಮತ್ತು ಕರ್ನಾಟಕದ ಸಂಬಂಧ ಕಳೆದೋಗ್ಲಿಲ್ಲ. ಮೈಸೂರು ಮಹಾರಾಜರು ದೇವಸ್ಥಾನದ ಪ್ರಮುಖ ಪೋಷಕರಾಗಿ ಹೊರಹೊಮ್ಮಿದ್ರು. ಅವರು ಕೂಡ ಚಿನ್ನ, ಆಭರಣಗಳನ್ನ ಮತ್ತು ಅಮೂಲ್ಯ ದೇಣಿಗೆಗಳನ್ನ ಹಾಗೂ ಧಾರ್ಮಿಕ ಸೇವೆಗಳಿಗಾಗಿ ನಿಧಿಗಳನ್ನು ನೀಡ್ತಾ ಇದ್ರು. ಸುಮಾರು 300 ವರ್ಷಗಳ ಹಿಂದೆ ಮೈಸೂರು ಅರಸರು ತಿರುಮಲದ ಗರ್ಭಗುಡಿಯಲ್ಲಿ ಇವತ್ತಿನ ನಿರಂತರವಾಗಿ ಉರಿಯುವ ಅಖಂಡ ದೀಪಗಳಿಗಾಗಿ ಬೆಳ್ಳಿಯ ದೀಪಗಳನ್ನ ಕಾಣಿಕೆಯಾಗಿ ನೀಡಿದ್ದರು. ಇಂದಿಗೂ ತಿರುಮಲದಲ್ಲಿ ಮೈಸೂರು ಸಂಸ್ಥಾನದ ಹೆಸರಲ್ಲಿ ಕೆಲವು ವಿಶೇಷ ಧಾರ್ಮಿಕ ಆಚರಣೆಗಳು ಕೂಡ ಮುಂದುವರಿಸಿಕೊಂಡು ಬಂದಿದ್ದಾರೆ. ಸುರಪುರ ಸಂಸ್ಥಾನ ಸೇರಿದಂತೆ ಕರ್ನಾಟಕದ ಹಲವು ರಾಜವಂಶಗಳು ಕೂಡ ದೇವಸ್ಥಾನಕ್ಕೆ ಮಹತ್ವದ ಸೇವೆಯನ್ನು ಸಲ್ಲಿಸಿವೆ. ಬ್ರಹ್ಮೋತ್ಸವದ ರಥೋತ್ಸವದಲ್ಲೂ ಕೂಡ ಇಂದಿಗೂ ಸುರಪುರ ಸಂಸ್ಥಾನದ ಪ್ರತಿನಿಧಿಗಳು ಪೂಜೆ ಸಲ್ಲಿಸಿದ ಬಳಿಕವೇ ರಥೋತ್ಸವ ಆರಂಭವಾಗುವುದು ಈ ಐತಿಹಾಸಿಕ ನಂಟಿಗೆ ಸಾಕ್ಷಿಯಾಗಿದೆ. ಈ ಶತಮಾನಗಳ ಸೇವೆ ಮತ್ತು ಭಕ್ತಿಯ ನೆನಪಿಗಾಗಿ ತಿರುಮಲದಲ್ಲಿ ನಡೆಯುವ ವಿಶಿಷ್ಟ ಶಿಷ್ಟಾಚಾರಗಳಲ್ಲಿ ಒಂದು ಏನಪ್ಪಾ ಅಂತಂದ್ರೆ ಅದೇ ಕರ್ನಾಟಕದ ಆರತಿ. ಪ್ರತಿದಿನ ಸುಪ್ರಭಾತ ಸೇವೆಯ ಬಳಿಕ ನಡೆಯುವ ಮೊದಲ ಕರ್ಪೂರದ ಆರತಿಯನ್ನ ಕರ್ನಾಟಕದ ಆರತಿ ಎಂದು ಕರೆಯಲಾಗುತ್ತೆ. ಇದು ಕರ್ನಾಟಕ ಸರ್ಕಾರಕ್ಕೆ ನೀಡುವ ಗೌರವವಲ್ಲ, ಕರ್ನಾಟಕದ ರಾಜವಂಶಗಳು ಮತ್ತು ಮೈಸೂರು ಮಹಾರಾಜರ ಐತಿಹಾಸಿಕ ಸೇವೆಯನ್ನ ಸ್ಮರಿಸುವ ಒಂದು ಶಿಷ್ಟಾಚಾರ. ಹಲವು ವರ್ಷಗಳಿಂದ ಕರ್ನಾಟಕದ ಸರ್ಕಾರದ ಪರವಾಗಿ ನಾಮ ನಿದರ್ಶನಗೊಂಡ ಒಬ್ಬ ಅಧಿಕೃತ ಪ್ರತಿನಿಧಿ ಈ ಗೌರವವನ್ನ ಸ್ವೀಕರಿಸ್ತಾರೆ. ಆದ್ರೆ ಇತ್ತೀಚೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾದ ಈ ಡಿ.ಕೆ. ಶಿವಕುಮಾರ್ ಅವರು ಈ ಗೌರವವನ್ನ ಇನ್ನು ಮುಂದೆ ಸಚಿವರು, ಶಾಸಕರು, ಸಂಸದರು ಹಾಗೂ ಇತರ ಜನಪ್ರತಿನಿಧಿಗಳಿಗೂ ಕೂಡ ವಿಸ್ತರಿಸಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವರ ಹೇಳಿಕೆ ಹೊರಬಿದ್ದ ಬೆನ್ನಲ್ಲೇ ಟಿಟಿಡಿ ಟ್ರಸ್ಟ್ ಸದಸ್ಯ ಜಿ ಭಾನುಪ್ರಕಾಶ್ ರೆಡ್ಡಿ ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಆರತಿ ಎನ್ನುವುದು ಯಾವುದೇ ಸರ್ಕಾರಕ್ಕೆ ನೀಡುವ ಗೌರವವಲ್ಲ, ಮೈಸೂರು ಮಹಾರಾಜರು ಹಾಗೂ ಕರ್ನಾಟಕದ ರಾಜವಂಶಗಳ ಐತಿಹಾಸಿಕ ಸೇವೆಯನ್ನ ಸ್ಮರಿಸುವ ಒಂದು ಶಿಷ್ಟಾಚಾರ ಮಾತ್ರ ಅಂತ ಹೇಳಿದ್ದಾರೆ. ಹೀಗಾಗಿ ಯಾವುದೇ ಸರ್ಕಾರ ತನ್ನ ಇಚ್ಛೆಯಂತೆ ಈ ಸಂಪ್ರದಾಯವನ್ನ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಅವರು ಖಡಾಖಂಡಿತವಾಗಿ ಘೋಷಿಸಿದ್ದಾರೆ. ಇಲ್ಲಿ ಇನ್ನೊಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ಟಿಟಿಡಿ ಪದೇ ಪದೇ ಉಲ್ಲೇಖಿಸುತ್ತಿರುವ ಈ ಆಗಮಶಾಸ್ತ್ರ ಅಂದ್ರೆ ಏನು? ಆಗಮಶಾಸ್ತ್ರವೆಂದ್ರೆ ಹಿಂದೂ ದೇವಾಲಯಗಳಲ್ಲಿ ದೇವರ ಪ್ರತಿಷ್ಠಾಪನೆಯಿಂದ ಹಿಡಿದು ನಿತ್ಯ ಪೂಜೆ, ಆರತಿ, ಉತ್ಸವಗಳು, ಯಾರು ಯಾವ ಸೇವೆಯಲ್ಲಿ ಭಾಗವಹಿಸಬೇಕು, ಯಾವ ಸಮಯದಲ್ಲಿ ಯಾವ ಆಚರಣೆ ನಡಿಬೇಕೆಂಬುದನ್ನೆಲ್ಲ ವಿವರಿಸುವ ಪ್ರಾಚೀನ ಧಾರ್ಮಿಕ ನಿಯಮಗಳ ಸಂಗ್ರಹ.
ಅಂದ್ರೆ ದೇವಾಲಯದ ಆಡಳಿತ ಮಾತ್ರವಲ್ಲ, ಅದರ ಧಾರ್ಮಿಕ ಶಿಸ್ತು ಮತ್ತು ಸಂಪ್ರದಾಯಗಳಿಗೂ ಇದೇ ಆಧಾರ. ತಿರುಮಲದಂತಹ ಪ್ರಾಚೀನ ದೇವಾಲಯಗಳಲ್ಲಿ ಇಂದಿಗೂ ಈ ಆಗಮಶಾಸ್ತ್ರ ನಿಯಮಗಳನ್ನೇ ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬರ್ತಿದ್ದಾರೆ. ಇದೇ ಕಾರಣಕ್ಕೆ ಯಾವುದೇ ಶಿಷ್ಟಾಚಾರ ಅಥವಾ ಆಚರಣೆಯಲ್ಲಿ ಬದಲಾವಣೆ ಮಾಡಬೇಕಾದರೂ ಅದು ಕೇವಲ ಆಡಳಿತಾತ್ಮಕ ನಿರ್ಧಾರದಿಂದ ಆಗೋದಿಲ್ಲ. ಆಗಮ ಪಂಡಿತರ ಅಭಿಪ್ರಾಯ, ಶತಮಾನಗಳ ಸಂಪ್ರದಾಯ ಮತ್ತು ದೇವಸ್ಥಾನದ ನಿಯಮಗಳನ್ನ ಪರಿಗಣಿಸಿದ ಬಳಿಕವೇ ಇಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳ. TTDDಯ ಮತ್ತೊಂದು ವಾದ ಏನಪ್ಪಾ ಅಂತಂದ್ರೆ, ಇಂದು ಕರ್ನಾಟಕಕ್ಕೆ ಅವಕಾಶ ನೀಡಿದ್ರೆ ನಾಳೆ ಬೇರೆ ರಾಜ್ಯಗಳು ಕೂಡ ಇದೇ ರೀತಿಯ ಬೇಡಿಕೆ ಮುಂದಿಡಬಹುದು ಅನ್ನೋದು. ಆಗ ಶತಮಾನಗಳಿಂದ ನಡೆದುಕೊಂಡು ಬಂದಂತ ಈ ಸಂಪ್ರದಾಯಗಳೇ ಪ್ರಶ್ನೆಗೆ ಸಿಲುಕುತ್ತೆ ಅನ್ನೋದು ಅವ್ರ ವಾದ. ಆದ್ರಿಂದ ಆಗಮಶಾಸ್ತ್ರ, ದೇವಸ್ಥಾನದ ಸಂಪ್ರದಾಯ ಮತ್ತು ಆಡಳಿತ ನಿಯಮಗಳ ಆಧಾರದ ಮೇಲೆಯೇ ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂಬುದು TTDDಯ ಬಲವಾದ ನಿಲುವಾಗಿದೆ. ಆಧ್ಯಾತ್ಮಿಕ ಚಿಂತಕರ ಪ್ರಕಾರ ತಿರುಮಲದಲ್ಲಿ ನಡೆಯುವ ಪ್ರತಿಯೊಂದು ಶಿಷ್ಟಾಚಾರದ ಹಿಂದೆ ನೂರಾರು ವರ್ಷಗಳ ಇತಿಹಾಸ ಮತ್ತು ಆಗಮಶಾಸ್ತ್ರದ ಆಧಾರವಿದೆ ಅನ್ನೋದು. ಹಾಗಾಗಿ ಯಾವುದೇ ಬದಲಾವಣೆ ಮಾಡೋ ಬದಲು ಅದರ ಧಾರ್ಮಿಕ, ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನ ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ ಅನ್ನೋದು ಈ ಆಧ್ಯಾತ್ಮಿಕ ಚಿಂತಕರ ನಿಲುವು. ಹೀಗಾಗಿ ಒಟ್ನಲ್ಲಿ ಒಂದು ಕರ್ನಾಟಕ ಮತ್ತು ತಿರುಮಲ ನಡುವಿನ ಈ ಸಂಘರ್ಷ ಏನಿದೆ, ಇದು ಗೌರವ ಮತ್ತು ಸಂಪ್ರದಾಯದ ನಡುವಿನ ಚರ್ಚೆ. ಕರ್ನಾಟಕದ ಐತಿಹಾಸಿಕ ಕೊಡುಗೆಯನ್ನ ಎಲ್ಲರೂ ಒತ್ತಾರೆ, ಆದರೆ ಈ ಗೌರವವನ್ನ ಹೇಗೆ ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನೋ ಪ್ರಶ್ನೆ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ ಅಂತಾನೆ ಹೇಳ್ಬೋದು. ಮುಂದಿನ ದಿನಗಳಲ್ಲಿ TTD ತನ್ನ ನಿಲುವು ಬದಲಾಯಿಸುತ್ತಾ ಅಥವಾ ಶತಮಾನಗಳ ಸಂಪ್ರದಾಯ ಹಾಗೆಯೇ ಮುಂದುವರಿಸುತ್ತಾ ಅನ್ನೋದನ್ನ ನಾವು ಈಗ ಕಾದು ನೋಡಬೇಕಾಗಿದೆ. ಧನ್ಯವಾದಗಳು.